ನೋಡಿ ಇವತ್ತು ಮನೆಯಲ್ಲೇ ಈಸಿಯಾಗಿ ಹೋಮ್ ಮೇಡ್ ಗರಂ ಮಸಾಲ ಮಾಡ್ತಾಯಿದ್ದೀನಿ. ಅದರೊಟ್ಟಿಗೆ ಎಲ್ಲ ಪದಾರ್ಥ ಯಾವುದ್ಯಾವುದು ಎಷ್ಟೆಷ್ಟು ಹಾಕ್ಕೊಳ್ಬೇಕಂತಲೂ ತೋರಿಸ್ತಾ ಇದ್ದೀನಿ. ಪರ್ಫೆಕ್ಟಾಗಿ ನಾವೇ ಮನೆಯಲ್ಲಿ ಸುಲಭವಾಗಿ ಹೋಮ್ ಮೇಡ್ ನೋಡಿ ಯಾವುದೆಲ್ಲ ಪದಾರ್ಥ ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ಒಂದು 6ರಿಂದ 7 ಸ್ಪೂನಷ್ಟು ಧನಿಯಾ ತೊಗೊಂಡಿದ್ದೀನಿ, 3ರಿಂದ 3.5 ಸ್ಪೂನು ಜೀರಿಗೆ ತೊಗೊಂಡಿನಿ, 2 ಸ್ಪೂನು ಸಾಯಿ ಜೀರ ಅಂತ ಬರ್ತದಲ್ವ ಅದನ್ನು ತೊಗೊಂಡಿನಿ, 2 ಸ್ಪೂನು ಬಡೆ ಸೊಪ್ಪು ತೊಗೊಂಡಿನಿ, 2 ಸ್ಪೂನು ಕಾಳು ಮೆಣಸು ತೊಗೊಂಡಿನಿ, ಒಂದು 8ರಿಂದ 10 ಏಲಕ್ಕಿ, ಒಂದು 5, 6, 7, 8, 10 ತುಂಡು ಚಕ್ಕೆ ತೊಗೊಂಡಿದ್ದೀನಿ, ಒಂದು ಬೇರೆ ಅರಿಶಿನ ಸಣ್ಣದಾಗಿ ಕುಟ್ಟಿ ತೊಗೊಂಡಿದ್ದೀನಿ, ಒಂದು 1/4 ಚಮಚದಷ್ಟು ಓಂಕಾಳು ತೊಗೊಂಡಿದ್ದೀನಿ, ಒಂದು 10ರಿಂದ 15 ಲವಂಗ ತೊಗೊಂಡಿನಿ, ಮತ್ತು ಜಾಯಿಕಾಯಿ. ಇದು ನೋಡಿ ಜಾಯಿಕಾಯಿ ಬರ್ತದಲ್ವ ಅದು ಮೇಯ್ನಾಗಿ ಹಾಕಬೇಕಾಗಿರೋದು, ಇದಕ್ಕೆ ಘಮ ಬರ್ತದೆ. ಮತ್ತು ಜಾಯಿಕಾಯಿ ಇಲ್ಲ ಅಂದರೆ ಜಾಯಿಪತ್ರೆ ಇರ್ತದಲ್ವ ಅದನ್ನು ಕೂಡ ಹಾಕ್ಕೊಳ್ಬೋದು. ಮತ್ತು ಜಾಯಿಕಾಯಿ ಮೇಲೆ ಇದಿರ್ತದಲ್ವ ಸಿಪ್ಪೆ ಅದನ್ನು ಹಾಕಿದ್ದೀನಿ. ಮತ್ತು ಮರಾಠಿ ಮಗ್ಗು 1 ಟೀ ಸ್ಪೂನಷ್ಟು ಮೆಂತ್ಯ ತೊಗೊಂಡಿದ್ದೀನಿ. ಹಾಗೆಯೇ ಇಲ್ಲಿ ಕಲ್ಲುವ ತೊಗೊಂಡಿದ್ದೀನಿ, ಒಂದು 2 ಟೀ ಸ್ಪೂನಷ್ಟು ಇಷ್ಟು ತೊಗೊಂಡಿದ್ದೀನಿ. ಪಲಾವ್ ಎಲೆ ಮತ್ತು ಒಂದು 4ರಿಂದ 5 ಪಲಾವ್ ಎಲೆ ಇದೆ. ಹಾಗೆ ಕಸ್ತೂರಿ ಮೆಂತ್ಯ ಇದೆ, ಒಣ ಶುಂಠಿ ಪೌಡ್ರ್ ಇದೆ. ಮತ್ತು ಇಲ್ಲಿ ಗಸಗಸಿ 1 ಟೀ ಸ್ಪೂನಷ್ಟು ಕಡಲೆ ಇದು ಪುಟಾಣಿ 2 ಟೀ ಸ್ಪೂನಷ್ಟು ಗಸಗಸಿ ತೊಗೊಂಡಿನಿ, 1 ಟೀ ಸ್ಪೂನಷ್ಟು ಪುಟಾಣಿ ತೊಗೊಂಡಿನಿ, 4ರಿಂದ 5 ಬ್ಯಾಡಗಿ ಮೆಣಸು ತೊಗೊಂಡಿದ್ದೀನಿ. ನೋಡಿ ಇಷ್ಟು ಎಲ್ಲ ಹಾಕಿ ಗರಂ ಮಸಾಲ ಮಾಡಿ ಮತ್ತೆ ಮಾಡ್ತಾನೆ ಇರ್ತೀರಿ, ಅಷ್ಟು ಚೆನ್ನಾಗಿರ್ತೈತಿ. ನೋಡಿ ಈಗ ತೊಗೊಂಡಿರುವಂಥ ಪದಾರ್ಥ ಒಂದೊಂದಾಗಿ ಹಾಕ್ತಾ ಹೋಗುವ. ದಪ್ಪದ ಯಾವ್ದು ಇರ್ತೈತಿ ಅದನ್ನು ಸ್ವಲ್ಪ ಮೊದಲೇ ಹಾಕ್ಕೊಂಡು ಹುರ್ಕೊಳ್ಳಿ. ಈ ಕಾಳು ಮೆಣಸು ಇಂಥ ಶುಂಠಿ ಮತ್ತು ಇದು ಲವಂಗ ಏಲಕ್ಕಿ ಎಲ್ಲವನ್ನು ಸ್ವಲ್ಪ ಬೇಗ ಹಾಕ್ಕೊಳ್ಳಿ. ಅದು ಸ್ವಲ್ಪ ಫ್ರೈ ಸ್ಲೋ ಬೆಂಕಿಯಲ್ಲಿ ಇಟ್ಕೊಂಡು ಹುರ್ಕೊಳ್ಬೇಕಾಗುತ್ತೆ. ಒಂದು ಸೀದೋಗಬಾರ್ದು, ಸೀದೋದ್ರೆ ಪದಾರ್ಥ ಸ್ಮೆಲ್ಲು ಹಾಳಾಗುತ್ತೆ, ಗರಂ ಮಸಾಲ ರುಚಿನೂ ಹಾಳಾಗುತ್ತೆ. ನೋಡಿ ಮಿಕ್ಕಿರುವಂಥದ್ದು ಪದಾರ್ಥ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ. ಮೆಂತ್ಯ ಮತ್ತು ಪಲಾವ್ ಎಲೆ, ಸಾಯಿ ಜೀರ, ಬಡೆ ಸೊಪ್ಪು, ಜೀರಿಗೆ ಎಲ್ಲ ಒಟ್ಟಿಗೆ ಹಾಕಿ ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕಿ ಹುರಿಬೋದು. ಇಲ್ಲ ನೀವು ಬೇಡ ಅಂದರೆ ಹಾಗೆ ಡ್ರೈ ಕೂಡ ಹುರ್ಕೊಳ್ಬೋದು. ಉರಿ ಮಾತ್ರ ಸ್ಲೋ ಅಲ್ಲಿ ಇರಲಿ, ಜಾಸ್ತಿ ಉರಿ ಇಟ್ಬಿಟ್ರೆ ಬೇಗನೆ ಹೊತ್ತೋಗೋ ಸಾಧ್ಯತೆ ಇರ್ತದೆ. ಯಾಕಂದರೆ ಎಲ್ಲ ಸಣ್ಣ ಕಾಳು ಇರ್ತದಲ್ವ ಅದ್ರಾಗ. ಈಗ ನೋಡಿ ಧನಿಯಾ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಸ್ಪೂನ್ ಲೆಕ್ಕದಲ್ಲೇ ತೋರಿಸ್ತಿದ್ದೀನಿ ನಿಮಗೆ ನಾನು. ಪರ್ಫೆಕ್ಟಾಗಿ ಬರ್ತದೆ ಈ ಅಳತೆಯಲ್ಲಿ ಮಾಡಿ. ಹೆಚ್ಚು ಕಡಿಮೆ ಕೂಡ ಮಾಡ್ಕೊಳ್ಬೋದು, ಜಾಸ್ತಿ ಬೇಕಂದ್ರೆ ಜಾಸ್ತಿ ತಂದಿಟ್ಟು ಜಾಸ್ತಿನೂ ಮಾಡ್ಕೊಬೋದು ನೀವು. ಕೆಲವರೆಲ್ಲ ಸಪ್ರೇಟಾಗಿ ಹುರಿತಾರೆ, ಜಾಸ್ತಿ ಇತ್ತಂದ್ರೆ ಹುರ್ಕೊಳ್ಬೋದು ಸಪ್ರೇಟು. ನಾನು ಕಡಿಮೆ ಕ್ವಾಂಟಿಟಿ ಮಾಡ್ತಿರೋದ್ರಿಂದ ಎಲ್ಲ ಒಟ್ಟಿಗೆ ಹಾಕಿ ಹುರಿದು ಮಾಡಿ ತೋರಿಸ್ತಾ ಇದ್ದೀನಿ. ಈಗ ಬ್ಯಾಡಗಿ ಮೆಣಸು ಇತ್ತಲ್ವ ಅದನ್ನು ಮುರಿದು ಹಾಕ್ಕೊಳ್ತಾ ಇದ್ದೀನಿ. ಕಟ್ ಮಾಡಿ ಮುರಿದು ಹಾಕೋದ್ರಿಂದ ಬೇಸ್ ಚೆನ್ನಾಗಿ ಹುರಿತದೆ ಫ್ರೈ ಮಾಡ್ಕೊಳ್ಳುವಾಗ. ಲಾಸ್ಟ್ ಕೊನೆಯಲ್ಲಿ ಗಸಗಸಿ ಮತ್ತು ಹುರಿಗಡ್ಲೆ ಸೇರಿಸುವಂಥದ್ದು. ನೋಡಿ ಈಗ ಒಂದು 4-5 ನಿಮಿಷ ಹುರ್ಕೊಂಡಿದ್ದೀನಿ ಸಣ್ಣ ಗ್ಯಾಸ್ ಇಟ್ಕೊಂಡು. ಈಗ ಗಸಗಸಿ ಮತ್ತು ಪುಟಾಣಿ ಸೇರಿಸ್ತಾ ಇದ್ದೀನಿ. ಇದನ್ನು ಸೇರಿಸಿದಾದ್ಮೇಲೆ ತುಂಬ ಹೊತ್ತು ಹುರಿಬೇಕಂತಿಲ್ಲ. ಈ ಥರ ಮಾಡಿ ಇಟ್ಕೊಂಡ್ಬಿಟ್ರೆ ನಾವು ಬೇಕಾದಾಗೆ ಯೂಸ್ ಮಾಡ್ಕೊಳ್ಬೋದು. ಹೊರಗಿಂದ ತರೋಬದ್ಲಿ ಮನೆಯಲ್ಲಿ ಸುಲಭವಾಗಿ ಈ ಥರ ಬೇಕಾದಾಗ ಗರಂ ಮಸಾಲ ಮಾಡಿ ಇಟ್ಕೊಂಡ್ಬಿಟ್ರೆ ನಾವು ಯಾವುದೇ ಅಡುಗೆಗೆ ಹಾಕಿದರೂ ಗಮ್ ಅಂತ ಅಷ್ಟು ಚೆನ್ನಾಗಿ ಪರಿಮಳ ಬರ್ತಾ ಇರ್ತದೆ. ಈಗ ನೋಡಿ ಲಾಸ್ಟಲ್ಲಿ ಕಸ್ತೂರಿ ಮೆಂತ್ಯ ಹಾಕ್ತಾಯಿದ್ದೀನಿ. ಮೆಂತ್ಯ ಎಣ್ಣೆ ಬೇಕಿದ್ದರೂ ಒಂದು 2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಹುರ್ಕೊಳ್ಬೋದು. ಎಣ್ಣೆ ಹಾಕೋದ್ರಿಂದಲೂ ಜಾಸ್ತಿ ದಿನ ಇಡೋದಾದರೆ ಸ್ವಲ್ಪ ಎಣ್ಣೆ ಕಡಿಮೆ ಹಾಕ್ಕೊಂಡು ಹುರ್ಕೊಳ್ಳಿ. ನೀವು ಆವಾಗಲೇ ಒಂದು ತಿಂಗಳು ಮಾತ್ರ ಯೂಸ್ ಮಾಡ್ತೀನಿ ಅಂದರೆ ಸ್ವಲ್ಪ ಎಣ್ಣೆ ಮುಂದಾಗಿದ್ದರೂ ಚೆನ್ನಾಗಿರ್ತದೆ. ನೋಡಿ ಈಗ ಒಂದು 2 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಹಾಕೊಂಡ್ಮೇಲೆ ನೀಟಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಈಗ ಚೆನ್ನಾಗಿ ಹುರ್ಕೊಂಡಾಯಿತು. ಈ ಟೈಮ್ನಲ್ಲಿ ಒಣ ಶುಂಠಿ ಪೌಡ್ರು 2 ಟೀ ಸ್ಪೂನಷ್ಟು ಒಣ ಶುಂಠಿ ಪೌಡ್ರ್ ಸೇರಿಸಿದ್ದೀನಿ. ನೀವು ಶುಂಠಿ ಬೇರೆ ಇತ್ತಂದ್ರೆ ಅದನ್ನು ಕೂಡ ಜಜ್ಜಿ ಹುರಿಯುವಾಗಲೇ ಹಾಕ್ಕೊಳ್ಬೋದು. ನೋಡಿ ನೀಟಾಗಿ ಎಲ್ಲ ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಈಗ ತಣ್ಣಗಾಗಲಿಕ್ಕೆ ಬಿಡುವ. ಆದಷ್ಟು ಈ ಥರ ಹುರಿಯುವಾಗ ಮಸಾಲೆಗಳು ಹುರಿಯುವಾಗ ಸ್ವಲ್ಪ ದಪ್ಪ ತಳದ ಪಾತ್ರೆ ತೊಗೊಳ್ಳಿ. ಅಂದರೆ ಸಣ್ಣ ಕಾಳೆಲ್ಲ ಇರ್ತದಲ್ಲ ಬೇಗನೆ ಸೀದೋಗೋ ಚಾನ್ಸಸ್ ಇರ್ತೈತಿ. ಹಾಗಾಗಿ ಒಂದು ತಾಟಲ್ಲಿ ಸೈಡಿಗೆ ಎತ್ತಿಬಿಟ್ಟು ತಣ್ಣಗಾಗ್ಲಿಕ್ಕೆ ಬಿಟ್ಟು ಒಂದು 10-15 ನಿಮಿಷ ಬಿಟ್ಟು ಮಿಕ್ಸಿಗೆ ಹಾಕಿ ಪೌಡರ್ ಮಾಡಿಕೊಂಡ್ರೆ ತುಂಬಾ ಸೂಪರ್ ಆಗಿರುವಂಥ ಗರಂ ಮಸಾಲ ಈಗ ತಣ್ಣಗಾಗ್ಲಿಕ್ಕೆ ಬಿಟ್ಟಿದ್ದೆ. ತಣ್ಣಗಾದ್ಮೇಲೆ ಮಿಕ್ಸರ್ ಜಾರ್ ತೊಗೊಂಡು ಮಿಕ್ಸರ್ ಜಾರ್ ಆದಷ್ಟು ಡ್ರೈ ಆಗಿರುವಂಥ ತೊಗೊಳ್ಳಿ. ತಂಬ್ಲಿತ್ತಂದ್ರೆ ಪುಡಿ ಅಷ್ಟು ಚೆನ್ನಾಗಿ ಬರೋಂಗಿಲ್ಲ. ನೋಡಿ ಇದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದೀನಿ, ಒಂದು ಅರ್ಧ ಚಮಚದಷ್ಟು. ಈ ಚಮಚಲೆ ಉಪ್ಪು ಹಾಕೋದ್ರಿಂದ ಬೇಗನೆ ಹಾಳಾಗೋದಿಲ್ಲ, ಪುಡಿ ಚೆನ್ನಾಗಿರ್ತದೆ, ಎಷ್ಟು ದಿನ ಇಟ್ಟು ಏನಾಗೋದಿಲ್ಲ. ಹಾಗಾಗಿ ಇಲ್ಲಿ ಮಿಕ್ಸರ್ ಜಾರ್ ತೊಗೊಂಡಿದ್ದೀನಿ. ಅದಕ್ಕೆಲ್ಲವನ್ನು
ಇದರಲ್ಲಿ ಹಾಕ್ಕೊಂಡು ನೀಟಾಗಿ ಫೈನ್ ಪೌಡ್ರ್ ಮಾಡ್ಕೊಂಡು ಬರಬೇಕು. ಎಷ್ಟಾಗುತ್ತೋ ಅಷ್ಟು ಪೌಡ್ರು ಸಣ್ಣಗೆ ಆಗ್ತದೆ. ತಡ್ದು ಸ್ವಲ್ಪ ರನ್ ಮಾಡ್ತಾ ಬಂದ್ ಮಾಡ್ತಾ ಮಾಡಿದರೆ ಬೇಗನೆ ಫೈನ್ ಪೌಡ್ರಾಗಿ ಬರ್ತದೆ ಗರಂ ಮಸಾಲ. ನೋಡಿ ಪೌಡ್ರ್ ಅನ್ನೋದು ಈ ರೀತಿ ರೆಡಿ ಆಗಬೇಕು. ನಮಗೆ ತುಂಬಾ ಚೆನ್ನಾಗಿ ಬಂದಿದೆ, ಘಮ ಘಮ ಅಂತದೆ. ಮನೆಯೆಲ್ಲ ಹುರಿದಿದ್ದು ಇದು ರುಬ್ಬಿದ್ದು ಪರಿಮಳ ಅಷ್ಟು ಚೆನ್ನಾಗಿ ಪರಿಮಳ ಬರ್ತಾಯಿದೆ ಗರಂ ಮಸಾಲಿದು. ನೀವು ಕೂಡ ಟ್ರೈ ಮಾಡಿ ಅಂತ ಹೇಳ್ತಾ ಹೇಗೆ ಬಂತಂತ ತಿಳಿಸಿ. ನೋಡಿ ಇಷ್ಟ ಆದಮೇಲೆ ಒಂದು ಡಬ್ಬೆಯಲ್ಲಿ ಹಾಕಿ ತಿಂಗಳಂಗಟ್ಲೆ ಸ್ಟೋರ್ ಮಾಡಿ ನಮ್ಗೆ ಬೇಕಾದಾಗ ಮಾಡ್ಕೊಬೋದು. ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡಿಕೊಂಡ್ರು 2 ತಿಂಗಳ ಯೂಸ್ ಮಾಡ್ಕೊಬೋದು ಇದನ್ನ. ಗರಂ ಮಸಾಲ ನಾನು ಹೇಳಿದ ಲೆಕ್ಕದಲ್ಲಿ ನೋಡಿ ಯಾವ ಥರ ಬಂದಿದೆ, ತುಂಬ ಸೂಪರಾಗಿ ಬಂದಿದೆ.